ಶೆಟ್ರೆ ನನಗೆ ಇದರಲ್ಲಿ ಡ್ಯುಯಲ್ ರೋಲ್ ಇದೆಯಾ ನಿಮ್ದು, ಡ್ಯುಯಲ್ ಶೇಡ್ ಇದೆಯಾ ಅಂತ ಅನ್ಸುತ್ತೆ. ಅಂದ್ರೆ ನನಗೆ ಅನ್ನಿಸ್ತಿರೋದು, ಸಿನಿಮಾ ನೋಡಿದ್ಮೇಲೆ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ನನ್ಗೆ ಪ್ರಶ್ನೆಗಳಷ್ಟೇ. ಇಲ್ಲ ಆ ಥರದ್ದೇನೂ ಇಲ್ಲ. ಐ ಥಿಂಕ್ ಆಲ್ರೆಡಿ ಇಷ್ಟು ಅಂದರೆ ಇವರಿಬ್ರು ದಿಗ್ಗಜರಿದ್ದಾರೆ, ಅವ್ರದ್ದೇ ಮಲ್ಟಿಪಲ್ ಶೇಡ್ಸ್ ಇದೆ, ಮತ್ತು ಈ ಪಾತ್ರಕ್ಕೆ ಮತ್ತೆ ಮಲ್ಟಿಪಲ್ ಶೇಡ್ ಅಲ್ಲ, ಹಾಗಲ್ಲ. ಸಿಚುವೇಶನ್ಗಳು ಬೇರೆ ಬೇರೆ ಗೋತ್ರು ಆಗ್ತಾನೆ ಅವನು. ಅಂದ್ರೆ ಗಾಡ್ ಅಂಡ್ ಡೆವಿಲ್ ಏನಾದ್ರು ನಾ ಇವರಿಬ್ರು ಎಲ್ಲರೂ ನಾವು ಹಂಗೆ ಅಲ್ವಾ? ನನಗೆ ನೋಡಿದಾಗ ನನಗೆ ಅನ್ಸಿದ್ದು ಗಾಡು ಡೆವಿಲು ಅಂತ ನನಗೆ ಅನ್ನಿಸ್ತಾ ಇದೆ. ಯು ಹ್ಯಾವ್ ಟು ಆನ್ಸರ್. ಅಂದರೆ ಅದೇ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಕೃಷ್ಣನಲ್ಲಿಗೆ ಹೋಗ್ಬೇಕು. ಕೃಷ್ಣನ ಕಂಸನ ಹತ್ರ ಕೇಳಿದ್ರೆ ಏನು ಹೇಳ್ತಾನೆ, ಅಥವಾ ರಾಧೆ ಹತ್ರ ಕೇಳಿದ್ರೆ ಏನು ಹೇಳ್ತಾನೆ, ನಿಮ್ಮ ಆನ್ಸರೇ. ಅಂದರೆ ಒಬ್ರು ಎಲ್ಲಾನು ಆಗ್ಬೋದಲ್ವಾ? ಅಂದರೆ ಒಂದು ಮಾತು ಹೇಳ್ತಾರೆ, ಅಂದರೆ ಒಬ್ಬ ಗಂಡಸು ಎಷ್ಟು ಒಳ್ಳೆಯವನು ಅಂತ ಅವ್ನ ಹೆಂಡತಿ ಹತ್ರ ಕೇಳಿ ಅಂತ. ಯಾಕೆ ಹೇಳ್ತಾರೆ ಅಂದರೆ ಅವಳ ಹತ್ರ ಇರೋ ರೀತಿ ಅವ್ನು ಬೇರೆ ಹತ್ರ ಇರಲ್ಲ. ಅದೇ ರೀತಿ ಈ ಪಾತ್ರ ಅಲ್ಲ ಬಾಸ್, ಅದು ಕೋಟ್ ಬಾಸ್, ಅದು ಕೋಟ್ ಬಾಸ್, ನಂದಲ್ಲ. ಅದು ನೀವು ಮಾತಾಡ್ತಿದ್ರೆ ಕಥೆಗಳು ಸಿಗ್ತಾ ಇದೆ, ಅದು ನಂದಲ್ಲ, ಒಳ್ಳೆ ಒಂದು ಕಥೆ ಸಿಗ್ಬೋದು. ಅದು ಕೋಟ್ ನಂದಲ್ಲ, ಅದು ಇರ್ಬೋದು. ಬಟ್ ಎಲ್ಲಿಂದ ಎಲ್ಲಿಗೆ ನೀವು ನಾನು ಎಲ್ಲಿ ಕೂರ್ಬೇಕು ಸೊ ಹಾಗಾಗಿ ಇವನಿಗೆ ಶೇಡ್ಸ್ ಇದೆ, ಬಟ್ ಆದ್ರೆ ಅದು ಡ್ವೆಲ್ ಪಾತ್ರಗಳು ಆತರ ಏನಲ್ಲ. ಪಾಪ ಅವರು, ನೀವು ನಿಜವಾಗ್ಲೂ ನಮ್ಗೆ ಖುಷಿಯಾಗಿ ಹೇಳ್ತಿರೋದು. ನನಗೂ ನಾನು ಖುಷಿನೇ ನೀವು ಮಾತಾಡೋದು ನಿಲ್ಸ್ಬಿಡ್ಬಿಡಿ, ಈ ತರ ಸಪ್ರೇಟ್ ಆಗಿ ಕೂತ್ಕೊಂತೀವಿ ಆಮೇಲೆ. ಇಲ್ಲ ಬಾಸ್, ಇಲ್ಲ ಬಾಸ್, ಇಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ನಿಜವಾಗ್ಲೂ ಖುಷಿ ಆಗ್ತದೆ. ಅಷ್ಟೇ ಮುಗೀತು. ಅಲ್ಲ, ಒಂದ್ ಗಂಡನ್ನ ಏನು ಅಂತ ಹೇಳಿ ಹೆಂಡತಿನ ಕೇಳ್ಬೇಕು, ಗಂಡನ್ ಕೇಳಬಾರ್ದು ಅಂತ. ಅಲ್ಲ, ಗಂಡಸನ್ನ ಯಾಕಂದ್ರೆ ನಾವು ಹೊರಗಡೆ ಎಲ್ಲ ಒಳ್ಳೆಯವರಲ್ಲ ಬಾಸ್, ನಮ್ಮ ಮನೆಯವ್ರ ಹತ್ರ ಹೆಂಗಿರ್ತೀವಿ, ಯಾಕಂದ್ರೆ ಗ್ರಾಂಟೆಡ್ ಆಗಿ ತಗೊಂಡಿರ್ತೀವಿ. ಕರೆಕ್ಟ್ ಕರೆಕ್ಟ್. ಹೊರಗಡೆ ನಾವು ಹೋಗಿ ಫೆಮಿನಿಟಿ ಬಗ್ಗೆ ಮಾತಾಡ್ ಬರ್ತೀವಿ, ಒಳಗಡೆ ಬಂದು ಹೇಗಿರ್ತೀವಿ. ಅಲ್ಲ, ಏನು ನಿಜವಾಗ್ಲೂ